ಶ್ರೀ ಗುರುಭ್ಯೋ ನಮಃ. ಈ ದಾಂಪತ್ಯ ಜೀವನ ಅಂತ ಹೇಳುವಂತಹದ್ದು, ಅದಕ್ಕೆ ಮನಸ್ಸು ಮತ್ತೆ ಮಾತು ಈ ಎರಡನ್ನ ಸರಿಯಾದ ಜೋಡಣೆ. ಇನ್ನು ವ್ಯಾವಹಾರಿಕವಾಗಿ ಗಂಡ ಹೆಂಡತಿ, ಹೆಂಡತಿಗೆ ಗಂಡ ಬೇಕು, ಗಂಡನಿಗೆ ಹೆಂಡತಿ ಬೇಕು. ಅದಕ್ಕೋಸ್ಕರ ಹಿಂದೆ ಹೇಳಿದ್ದೇನೆ, ನಾನು ಆ ಹುಡುಗಿಯಾದವಳು ಗಂಡನನ್ನ ಯಾವ ರೀತಿಯಲ್ಲಿ ಪಡೆಯುವಂತದ್ದು, ದೇವರಿಗೆ ಯಾವ ರೀತಿಯಲ್ಲಿ ಅವನು ನಮಸ್ಕಾರ ಮಾಡಬೇಕು, ಪೂಜೆ ಮಾಡಬೇಕು ಅಂತ ವಿಧಾನಗಳನ್ನ, ಈಗ ಅದನ್ನೇ ಗಂಡ ಕೂಡ ಪುರುಷನಾದವ ಕೂಡ ಹೆಂಡತಿಯನ್ನ ಪ್ರಾಪ್ತಿಗಾಗಿ ಈ ಶ್ಲೋಕಗಳನ್ನು ಹೇಳ್ತಾ ಅವನು ಮುಂದುವರಿಯಬೇಕು. ಆ ಮೂಲಕವಾಗಿ ಇದ್ದ ಹೆಂಡತಿಯೂ ಕೂಡ ಒಳ್ಳೆ ರೀತಿಯಲ್ಲಿ ಇರ್ತಾಳೆ, ಹಾಗೆ ಬರತಕ್ಕಂತಹ ಹೆಂಡತಿಯು ಕೂಡ ಒಳ್ಳೆ ರೀತಿಯಲ್ಲಿ ಬರ್ತಾಳೆ ಅಂತ ಅದರ ಅರ್ಥ. ಪತ್ನೀಂ ಮನೋರಮಾಂ ದೇಹಿ ಮನೋವೃತ್ತಾನುಸಾರಿಣೀಂ ತಾರಿಣೀಂ ದುರ್ಗ ಸಂಸಾರ ಸಾಗರಸ್ಯ ಕುಲೋದ್ಭವ. ಈ ಶ್ಲೋಕದ ತಾತ್ಪರ್ಯ ಈ ರೀತಿಯಲ್ಲಿ ನಾನು ಹೇಳಿದ ರೀತಿಯಲ್ಲಿ ಉಂಟು. ನನ್ನ ಆ ರೀತಿಯಲ್ಲಿ ದೇವರ ಬಗ್ಗೆ ಚಿಂತನೆ ಮಾಡ್ತಾ ಅದನ್ನು ಪರಸ್ಪರವಾಗಿ ಅವರು ಪ್ರಾಪ್ತಿ ಮಾಡಿಸಿಕೊಂಡು ದೇವತಾನುಗ್ರಹಕ್ಕೆ ಪಾತ್ರರಾಗಬಹುದು. ಶ್ರೀಕೃಷ್ಣಾರ್ಪಣ.